ಕಾಂಪೌಂಡ್ ಇಲ್ಲಾಂದ್ರೆ ನಿಮ್ಮನ್ನ ಯಾರ್ಯಾರೋ ಬಂದು ಹೊಡಿತಾ ಇರ್ತಾರೆ. ಆಯ್ತಾ ಇದೆ ಅರ್ಥ ಆಯ್ತಾ? ಸಿಕ್ಕಿದವರೆಲ್ಲ ನಿಮ್ಗೆ ಮೋಸ ಮಾಡೋದು. ಯಾರು ಸಿಕ್ಕಿದವರೆಲ್ಲ ನಮ್ಮ ಹಾಕ್ಬಿಟ್ಟು ಹೋಗಕ್ಕೆ ರೆಡಿ ಇರ್ತಾರೆ. ಕಾಂಪೌಂಡ್ ಇದ್ರೆ ಓ ಇವ್ನಿಗೆ ಏನ್ ಮಾಡಕ್ಕಾಗಲ್ಲಪ್ಪ. ನಮಸ್ಕಾರ ಸ್ನೇಹಿತರೆ, ಇವತ್ತು ಸಾತಗುಣಿ ಅಲ್ವ ಇದು? ತಾತಗುಣಿ ಅಗರ. ಸೊ ಇಲ್ಲಿಗೆ ಬಂದಿದ್ದೀವಿ. ನೆನ್ನೆಯಿಂದ ಮೈಸೂರಲ್ಲಿದ್ದೆ. ಫೋನ್ ಮೇಲೆ ಫೋನ್ ಮಾಡಿದ್ರು. ಸೊ ಯಾವಾಗ ಕೆಂಗೇರಲ್ಲಿ ಹಿಡಿದ ತಕ್ಷಣ ಬರಬೇಕು, ಯಾಕಂದರೆ ಕೆಲಸ ನಡೀತಾ ಇದೆ ಪಾಪ. ಹಿಂಗೆ ಯಾರೋ ಕೆಲಸ ಸ್ಟಾರ್ಟ್ ಮಾಡಿ ಮತ್ತೆ ಏನೋ ಪ್ರಾಬ್ಲಮ್ ಆಗಿ ಬಿಟ್ಟು ಹೋಗಿದ್ದು, ಅದೆಲ್ಲ ಪ್ರಾಬ್ಲಮ್ ಆಗಿ ಪ್ರಾಬ್ಲಮ್ ಆಗಿದೆ. ಏನಕ್ಕೆ ಪ್ರಾಬ್ಲಮ್ ಅಂದ್ರೆ ಅಷ್ಟಿಷ್ಟು ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ನೀವೇ ನಿಂತು ಕಟ್ಸ್ಕೋಬೇಕು. ಈಗ ಅದೇ ಮಾಡ್ತಾ ಇದ್ದೀನಿ. ಯಾವತ್ತು ಚದರ್ಲಕ್ಕ ಎಲ್ಲರಿಗೂ ಏನ್ ಮಾಡ್ತೀರಿ, 2 ಲಕ್ಷಕ್ಕೆ 2.25 ಲಕ್ಷಕ್ಕೆ ಕೊಡ್ತೀರಾ. ರೇಟು ಅವ್ನು ಸ್ಟೀಲು ಒಂದು 20 ರೂಪಾಯಿ ಜಾಸ್ತಿ ಆಗ್ಬಿಟ್ರೆ ನಿಮ್ ಮೇಲೆ 2 ಲಕ್ಷ ಹಾಕ್ಬಿಡ್ತಾನೆ. ಆಲ್ರೆಡಿ ಸ್ಟೀಲ್ ತಗೊಂಡ್ಬಿಟ್ಟಿರ್ತಾನೆ ಅವನು, ಆದ್ರೂ ರೇಟ್ ರೈಸ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ 2 ಲಕ್ಷ 3 ಲಕ್ಷ ಎಗರಿಸ್ಬಿಡ್ತಾರೆ. ಆಯ್ತಾ? ಆಮೇಲೆ ಯಾವ್ದೋ ಸಿಮೆಂಟ್ 50 ರೂಪಾಯಿ ಜಾಸ್ತಿ ಆಯ್ತು, ಅಯ್ಯೋ ಪ್ರಪಂಚ ಮುಳುಗೋಯ್ತು ಅಂತ. ಈಗ ಬಂಗಾರ ಆಗಲ್ವಾ? 10 ರೂಪಾಯಿ ಬಂಗಾರ ರೇಟ್ ಜಾಸ್ತಿ ಆದ್ರೆ ಒಂದು ಗ್ರಾಮ್ಗೆ ಓ ಬಂಗಾರ ಎಗರೋಯ್ತು, ಟಾಪ್ ಅಲ್ಲಿ ಇದೆ, ಹಿಂಗ ಏನೋ ಹಂಗ್ ಮಾಡ್ತಾರಲ್ಲ, ಹಂಗಾಗೋಯ್ತು ನಮ್ಗೆ. ಆಮೇಲೆ ನಮ್ಮ ಮನೆಯವರು ಯೂಟ್ಯೂಬ್ ಎಲ್ಲ ನೋಡಿದ್ರಲ್ಲ, ತುಂಬಾ ನಾವು ಅಂದ್ರೆ ನಿಮ್ಗಂದ್ರೆ ನಾವು ಜಾಸ್ತಿ ಇಷ್ಟ, ನಾವು ತುಂಬಾನೇ ನೋಡಿದೀವಿ, ತುಂಬಾನೇ ಮಾಡಿದೀವಿ. ಅದರಿಂದ ನೀವು ಅಲ್ಲಿ ಇದ್ರಲ್ಲ, ಅದಕ್ಕೆ ಒಂದು ಕಾಲ್ ಮಾಡಿದ್ವಿ. ಆ ಕಾಲ್ ನೀವು ರೆಸ್ಪಾನ್ಸ್ ಮಾಡಿ ದೂರ ಬಂದಿದ್ದೀರಾ, ಇಷ್ಟು ದೂರ ಬಂದಿರ. ನಮ್ಗೆ ಯಾವ ಕಾಲ ಆದ್ರೂ ತೆಗಿತೀನಿ, ಬರೋದು ಲೇಟ್ ಆಗುತ್ತೆ. ಏನಂದ್ರೆ ನಾನು ಮೈಸೂರಿಂದ ಅಲ್ಲ ಮಗ ನನಗೆ ಎಲ್ಲ ಇದರಿಂದ ಬರ್ತಾರೆ, ಆನೆಕಲ್ಲಿಂದ ಇಲ್ಲಿ ಪಿಕಪ್ ಮಾಡ್ಕೊಳಕ್ ಬರ್ತಾರೆ. ನಮ್ಗೆ ಅದಕ್ಕಿಂತ ನೀವು ಬಂದಿದ್ದು ದೊಡ್ಡದು, ನೀವು ನೋಡಿ ಇನ್ನೂ ಖುಷಿ ಆಯ್ತು. ಅಲ್ಲ ನೋಡಿ ಏನಂದ್ರೆ ಇಲ್ಲೇ ಬಂದ್ನಲ್ಲ ಕೆಂಗೇರಿ. ಸೊ ನಾನು ಈ ಕಡೆ ಹೋಗ್ಬಿಟ್ಟಿದ್ರೆ ಸಿಗ್ತಿರ್ಲಿಲ್ಲ ನಿಮ್ಗೆ. ನಂದು ಮಂಗಳವಾರ ಅವರು ಸಿಗ್ತಾರೆ. ನಾಳೆ ಬಿಜಾಪುರ್ಗೆ ಹೋಗ್ತೀನಿ, 2 ದಿವಸ ಅಲ್ಲಿ ಬರೋವಾಗ ದಾವಣಗೆರೆ 1 ದಿವಸ ನೋಡ್ಕೊಂಡ್ ಬರುತ್ತೆ, ಮಂಗಳವಾರ ಬುಧವಾರ. ಸೊ ಇಲ್ಲಿರೋದಕ್ಕೆ ನಿಮ್ಗೆ ಅನುಕೂಲ, ಕೆಲಸ ನಡೀತದೆ. ಈಗ ನಿಮ್ಮಲ್ಲಿ ಏನಂದ್ರೆ ಮೇನ್ ಮಿಸ್ಟೇಕು, ಹಿಂದೆಗಡೆ ಅವನು ಅಗ್ನಿಮೂಲೆ ಬೆಳೆಸ್ಬಿಟ್ಟ. ಸೊ ಅಗ್ನಿಮೂಲೆ ಬೆಳೆಸಿರೋದ್ರಿಂದ ನಿಮಗೆ ಪರ್ಫೆಕ್ಷನ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ನಾನು ಅದನ್ನ ಪರ್ಫೆಕ್ಷನ್ ಮಾಡ್ಕೊಡ್ತೀನಿ. ಈಗ ಇಲ್ಲಿ ಹೇಳಿದೆ ವಾಯುಮೂಲೆಯಲ್ಲಿ ಅದು 1 ಅಡಿ ಒಳಗಡೆ ತಗೊಂಡು ಆ ಕಾಂಪೌಂಡ್ ಸುತ್ತಲೂ ಇರ್ಲೇಬೇಕು. ಕಾಂಪೌಂಡ್ ಇಲ್ಲಾಂದ್ರೆ ನಿಮ್ಮನ್ನ ಯಾರ್ಯಾರೋ ಬಂದು ಹೊಡಿತಾ ಇರ್ತಾರೆ. ಆಯ್ತಾ ಇದೆ? ಅರ್ಥ ಆಯ್ತಾ? ಸಿಕ್ಕಿದವರೆಲ್ಲ ನಿಮ್ಗೆ ಮೋಸ ಮಾಡೋದು. ಯಾರು ಸಿಕ್ಕಿದವರೆಲ್ಲ ನಮ್ಮ ಹಾಕ್ಬಿಟ್ಟು ಹೋಗಕ್ಕೆ ರೆಡಿ ಇರ್ತಾರೆ. ಕಾಂಪೌಂಡ್ ಇದ್ರೆ ಓ ಇವ್ನಿಗೆ ಏನ್ ಮಾಡಕ್ಕಾಗಲ್ಲಪ್ಪ, ಸಮಸ್ಯೆ ಸ್ಟಾರ್ಟ್ ಆಯ್ತಲ್ವಾ? ವಾಯು ಬ್ಲಾಕ್ ಆಯ್ತು, ಅಗ್ನಿಮೂಲೆ ಬ್ಲಾಕ್ ಆಯ್ತು, ಸಮಸ್ಯೆ ಸ್ಟಾರ್ಟ್ ಆಯ್ತು. ಅಗ್ನಿಮೂಲೆ ಫೈನಾನ್ಸ್, ವಾಯುಮೂಲೆ ಫೈನಾನ್ಸ್ ವ್ಯವಹಾರ, ಇವೆರಡು ಬ್ಲಾಕ್ ಆದ್ರೆ ಮುಗೀತು. ಅದೇ ಈಶಾನ್ಯ ನೈಋತ್ಯ ಇವೆರಡು ಕಾಂಬಿನೇಷನ್. ಇದು ಬೇರೆ, ಅದು ಬೇರೆ. ಸೊ ಅದರಿಂದ ನೋಡಿ, ಇದು ಪಾರ್ಕಿಂಗ್ ಅಂತ ಬಿಟ್ಟಿದ್ರ. ಆಯ್ತಾ? ಈಶಾನ್ಯ ನಿಂಗೆ ಬಿಟ್ಟಾಗ ಇಟ್ಕೊಳ್ಳೋ ಕಾರ್ಯ ಇರಲ್ಲ, ತಗೋಬೇಕು ಅಂತ ಪಾರ್ಕಿಂಗ್ ಮಾಡ್ತಾರೆ ತುಂಬಾ ಜನ, ತಗೊಂಡೇ ಇರಲ್ಲ, ಕಾರ್ಯ ತಗೊಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ವಾಸ್ತು ಪುರುಷನ ತಲೆ ಇರುತ್ತೆ. ನೀವು ರಾತ್ರಿ ಹೊತ್ತು ಅವನ್ನ ಬಿಟ್ಟು ಅಲ್ಲಿ ಬಾಗ್ಲ ಹಾಕೊಂತೀರ, ಅವನ ತಲೆ ಆಚೆ ಇರುತ್ತೆ. ಮನೆ ಯಜಮಾನಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ, ತುಂಬಾ ಟೆನ್ಷನ್ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಅಲ್ಲಿ ಇದಕ್ಕೇನ ಹೇಳ್ತೀನಿ. ಫಸ್ಟ್ ಅದು ಒಳಗಡೆ ನೋಡೋಣ, ಬನ್ನಿಮ್ಮ ಬನ್ನಿ ಒಳಗಡೆ ನೋಡೋಣ. ಕಾಂತಾಮಣಿ ಅವರು ಕ್ಯಾಮ್ರಾಮನ್ ಇವರು ಸರಿಯಾಗಿ ತೆಗಿಲ್ಲ ಅಂದ್ರೆ ಕಾಂತಾಮಣಿ ಅವ್ರಿಗೆ ಕೆಳಗಡೆ ಕಾಮೆಂಟ್ ಹಾಕಿ, ಲಾಸ್ಟ್ ಅಲ್ಲಿ ಅವ್ರನ್ನ ವಿಡಿಯೋ ಮಾಡೋಣ. ಆಯ್ತಾ? ಇದೊಂದು ಅಂಗಡಿ ಮಾಡಿದಿರಲ್ವಾ, ಆ ಕಡೆ ಅಂಗಡಿ ಮಾಡಿದಿರ, ಈಶಾನ್ಯ ಅದು ಕಟ್ಟಾಗಿದೆ. ನೀವು ಅಂಗಡಿ ಬೇಕೇ ಬೇಕಾ? ಬೇಕೇ ಬೇಕಾ? ಇಲ್ಲ ಗುರುಗಳ, ಆ ಥರ ಏನಿಲ್ಲ, ಬೇಕಾಗಿಲ್ಲ ಅಂತ ಏನಿಲ್ಲ. ಸೊ ಇದು ಕಿಚನ್ ಮಾಡಿದಾಗ, ಇದು ಕಿಚನ್ ಮಾಡಿದ್ರೆ ನೀವು ಇದು ಇಲ್ಲಿ ಬನ್ನಿ, ಇದನ್ನು ಇಲ್ಲಿಗೆ ತಗೋಬೇಕು, ಇಲ್ಲಿಗೆ ತಗೋಬೇಕು. ಇದು 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 ಇದೆಯಲ್ಲ, ಇದನ್ನ ಸ್ಕ್ವೇರ್ ಮಾಡಿ ಎಂಟ್ರೆನ್ಸ್ ಇಲ್ಲಿ ಬರ್ಬೇಕು. ಅಗ್ನಿಮೂಲೆ ಆಚೆ ಬೆಳೀತಲ್ಲ, ಸೊ ಅದಕ್ಕೆ ಇದನ್ನು ಬೆಳೆಸ್ಕೋಬೇಕು. ಇದನ್ನೇ ತಗೊಂಡು ಡೋರ್ ಇಲ್ಲಿ ಬರ್ಬೇಕು. ನೀವು ಅಡಿಗೆ ಮನೆಯಲ್ಲಿ ತಗೊಂಡಾಗ ಇದಿಲ್ಲಿ ಬರ್ಲೇಬೇಕು. ಸೊ ಅವಾಗ ನೀವು ಬೇಕಾದ್ರೆ ಅಂಗಡಿ ಬೇಡ ಅಂದ್ರೆ ಈ ಗೋಡೆ ತೆಗೆದ್ಬಿಡಿ, ಫುಲ್ ಇರ್ಲಿ ಪಾರ್ಕಿಂಗ್, ಅಲ್ಲಿವರೆಗೂ ಇಲ್ಲಿವರೆಗೂ ಇರ್ಲಿ. ಬೇಕಾದ ಅಂಗಡಿ ಯಾವಾಗ ನೀವು ಇನ್ನ ಇಂಪ್ರೂವ್ಮೆಂಟ್ ಆಗಿ, ಯಾವಾಗ ನಮ್ಮ ತಾತನ ಕಾಲಕ್ಕೆ ನೀವು ಅಂಗಡಿ ಮಾಡೋದಿಲ್ಲ, ಅಷ್ಟೊತ್ತಿಗೆ ನಾವು ಅಂಗಡಿಗೆ ಹೋಗ್ಬಿಡ್ತೀವಿ.
ನಮ್ಮ ಅಣ್ಣವರು ಗುರುಗಳೇ. ಹಾಂ ನಮಸ್ಕಾರ ಆಯ್ತಾ. ಅದಕ್ಕೋಸ್ಕರ ಬೇಡ ಅಣ್ಣ, ಇದು ಪೂರ್ತಿ ಇಲ್ಲಿಗೆ ಹೌದು. ಮತ್ತೆ ಅಗ್ನಿಮೂಲ ಬ್ಲಾಕ್ ಆಯ್ತು, ಬೆಳೀತಲ್ಲಮ್ಮ, ಆಚೆಗೆ ಬಿಟ್ವಿ, ಇದನ್ನ ಒಳಗೆ ಸೇರಿಸ್ಕೊಂಡ್ವಿ. ಸೊ ಇದಿದ್ರೆ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ ಹೆಂಗಂದ್ರೆ ಅಮ್ಮ ರೂಮ್ ಬೇಡಮ್ಮ, ರೂಮ್ ವರಂಡೆ ತರ ಮಾಡಿ ಅಲ್ಲಿ ಕೊಡ್ತಿರಲ್ಲ ಡೋರು, ಅದೇ ತರ ಇಲ್ಲೊಂದು ಡೋರ್ ಕೊಡ್ಬೇಕು. ಇಲ್ಲೊಂದು ಡೋರ್ ಕೊಟ್ಬಿಟ್ಟು ಆಯ್ತಾ, ಇದೆಲ್ಲ ಫುಲ್ ದೊಡ್ಡ ಕಿಟಕಿ ಕೊಟ್ಟು ಆ ಥರ ಗ್ರಿಲ್ ಹಾಕ್ಬಿಟ್ಟು ಇದನ್ನ ಒಳಗಡೆ ಸೇರಿಸ್ಕೋಬೇಕು ನಿಮ್ಮ ಮನೆ ಒಳಗಡೆ. ಆದರೆ ಈ ಅಂಗಡಿನ ಅಗ್ನಿಮೂಲೆ ಆಚೆ ಬಿಡ್ತೀರಾ, ಕನೆಕ್ಟಿವಿಟಿ ಇರಲ್ಲ ಹೊರಗಡೆಗೆ. ಅದಮ್ಮ ನಾನು ಹೇಳ್ತಾ ಇರೋದು ಆಗುತ್ತಾ, ಇದು ನಿಮ್ಗೆ ಅಂಗಡಿ ಕಟ್ ಮಾಡಿ ಆಚೆ ಬಿಟ್ಟಿದ್ದೀರಾ, ಹಂಗೆ ಬಿಡಬಾರ್ದು, ಒಳಗಡೆ ಸೇರಿಸ್ಕೋಬೇಕು. ಹಾ, ಕನೆಕ್ಷನ್ ಇರ್ಬೇಕು ಇಲ್ಲಿಂದ ಅಂಗಡಿಗೆ. ಹಂಗಿದ್ರೆ ಕನೆಕ್ಷನ್ ಇದ್ರೆ ಒಳಗಡೆ ಸೇರ್ತಾ ಇದೆ. ಇಲ್ಲಾಂದ್ರೆ ಈಗ ಆಚೆ ಕಟ್ ಮಾಡ್ದಂಗೆ ನಾನು ಹಿಂಗ್ ತಿರ್ಕೊಂಡು ಇಲ್ಲಿ ಆಚೆ ಬಿಟ್ಟಂಗೆ. ಈಗ ನನ್ನ ಶರೀರದಲ್ಲಿ ನಾನು ಇಲ್ಲೇ ತಿನ್ಬೇಕು, ಇಲ್ಲಿ ಹಾಕ್ಬಿಟ್ರೆ ಆಗಲ್ವಾ. ಇದು ಮೇಯ್ನು ಎಂಟ್ರಿ. ಸೊ ಅದು ಅಲ್ಲಿ ನೀವು ಬೇಕಾದ್ರೆ ಕ್ಲೋಸ್ ಮಾಡ್ಕೊಂಡು ಇಲ್ಲೇ ಓಪನ್ ಮಾಡ್ಕೋಬಹುದು. ಅಲ್ಲ ಹೇಳಿದ್ದು, ಅದು ಡೋರ್ ಇರ್ಲಿ, ಅಲ್ಲಿ 3 ಅಡಿ ಗೋಡೆ ಕಟ್ಬಿಡಿ, ಇಲ್ಲೊಂದು ಎಂಟ್ರಿ ಮಾಡ್ಕೊಂಡು ಈ ಕಡೆಯಿಂದ ಹೋಗಿ ವ್ಯಾಪಾರ ಮಾಡ್ಕೋಬಹುದು. ಹಂಗ್ ಮಾಡ್ಕೋಬಹುದು. ಇದನ್ನ ಪೂರ್ತಿ ಗೋಡೆ 3 ಅಡಿ ಗೋಡೆ ಮಾಡಿ ಮೇಲೆ ಎಲ್ಲ ಗ್ರಿಲ್ ಹಾಕೊಂಡು ಇಲ್ಲೇ ಒಂದು ಹೊಸ್ಲು ತರ ಇಟ್ಕೊಂಡು ಆ ಡೋರ್ ಎದುರುಗಡೆ ಇಟ್ಕೊಂಡ್ರೆ ಇದು ಕನೆಕ್ಟಿವಿಟಿ ಆಗುತ್ತೆ ಒಳಗಡೆಗೆ. ಯಾವ್ದನ್ನ ಈ ಗೋಡೆ ತೆಗೆದು ಕಿಚನ್ ಅಲ್ಲಿ ಹಾಕ್ಬೇಕು, ಇದು ಹಾಲ್ ಹಾಕ್ಬೇಕು, ಹಾಲ್ ಮಾಡ್ಕೋಬೇಕು. ಅಡಿಗೆ ಮನೆ ಅಲ್ಲಿ ಮಾಡಿ ಡಬಲ್ ಬೆಡ್ರೂಮ್ ಮಾಡ್ಕೋಬೇಕು. ಹಂಗ್ ಮಾಡ್ಬೋದು. ಅಲ್ಲಮ್ಮ ಹೇಳಿದ್ ನಾನು ನಿಮ್ಗೆ ಐಡಿಯಾ ಹೇಳ್ತಾ ಇದ್ದೀನಿ, ಓಕೆನಾ. ನಿಮ್ಗೆ ಹಿಂದೆಗಡೆ ಕಾಂಪೌಂಡ್ ಹೇಳಿದ್ದೀನಿ, ಅದು ಕಾಂಪೌಂಡ್ ಕಂಪಲ್ಸರಿ ನಾಳೆ ಅಂದ್ರೆ ನಾಳೆ ಹಾಕ್ಬೇಕು. ಅದು ಹೈಟ್ ಮಾಡ್ಬಿಟ್ಟು ನಾಳೆ ಕಾಂಪೌಂಡ್ ಹಾಕಿದ್ರೆ 1 ವಾರದಲ್ಲಿ ನಿಮ್ ರಿಸಲ್ಟ್. ಈ ವಾಯಿ ಓಪನ್ ಮಾಡಿದ್ರೆ ಇಮಿಡಿಯೇಟ್ ರಿಸಲ್ಟ್. ಆಯ್ತಾ. ಇದು ಬಂತು, ಬನ್ನಿ. ಸೊ ಇದು ಒಂದು ಇದೆಯಲ್ಲ, ಇದು ತುಂಬಾ ಓಪನ್ ಇದೆ. ಅಂದ್ರೆ ಕುಬೇರ ಮೂಲೆ ಇಷ್ಟು ದಪ್ಪ ಓಪನ್ ಆಗೋಯ್ತು, ಇಷ್ಟು ಅಗಲ, ಇಷ್ಟು ಬೆಳಕು ಇಲ್ಲಿ ಇರಬಾರ್ದು. ಈ ಲಾಸ್ಟಿಗೆ ಒಂದು ಚಿಕ್ಕ ಕಿಟಕಿ ಕೊಡಿ, 2 ತೊಲೆ ಸಾಕು. 2 ತೊಲೆ ಇಲ್ಲಿ ಕ್ಲೋಸ್ ಮಾಡ್ಬೇಕು. ಈ ಅರ್ಧ ಏನಿದೆ ಅಷ್ಟು ಅರ್ಧ ಕ್ಲೋಸ್ ಇರ್ಬೇಕು ಅದು. ಈ ಕಡೆ ಅಲ್ಲಿ ಕೊಡ್ಬೇಕು, ಇಲ್ಲೇ ಲಾಸ್ಟ್ ಕೊಡಿ, ಇಷ್ಟು ಕ್ಲೋಸ್ ಮಾಡ್ಬಿಡಿ. 2 ತೊಲೆ ಅಲ್ಲಿ ಕೊಡಿ. ಇದು ಅಷ್ಟೇ, ಇಲ್ಲಿ ಕ್ಲೋಸ್ ಮಾಡಿಸಿ, ಇಲ್ಲಿ ಎದುರುಗಡೆ ಇಲ್ಲಿ ಕೊಡಿ. ಒಂದೇ ಆದ್ರೂ ಸಾಕು, ತೊಂದರೆ ಇಲ್ಲ. ಇಲ್ಲಿ ಕೊಡಿ, 2 ಕ್ಲೋಸ್ ಮಾಡಿ. ಇದು ಓಪನ್ ಆದ್ರೆ ಯಜಮಾನ ವೀಕ್. ಪೂರ್ವ ಉತ್ತರ ಕಮ್ಮಿ, ಇದು ಹಿಂಗಲ್ಲ. ನಮ್ಗೆ ಯಾವಾಗಲೂ ಪೂರ್ವದಲ್ಲಿ ಜಾಸ್ತಿ ಇರಬೇಕು, ಉತ್ತರ ಜಾಸ್ತಿ ಇರಬೇಕು, ದಕ್ಷಿಣ ಕಮ್ಮಿ ಇರಬೇಕು, ಪಶ್ಚಿಮ ಕಮ್ಮಿ ಇರಬೇಕು. ಕಿಟಕಿ ಬರ್ಬೇಕು, ಕ್ಲೋಸ್ ಮಾಡಿ. ಈಗ ನಿಮ್ಗೆ ಯಾರಿಗೋ ಬಾಡಿಗೆ ಕೊಡ್ತೀರಾ, ಅವ್ರಾದ್ರೂ ನಿಮ್ಗೆ ಬಾಡಿಗೆ ಕಟ್ಬೇಕಲ್ಲ. ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ. ಸೊ ಮೇನ್ ಡೋರ್ ಆಪೋಸಿಟ್ ಬರ್ತದೆ, ಸ್ವಲ್ಪ ಒಂಚೂರು ಕುತ್ತೋಡಿದ್ರೆ ನೋಡ್ಕೊಂಡು ಮಾಡಕ್ ಹೇಳಿ ಅಷ್ಟೇ. ಕುತ್ತೋಡಿದ್ರೆ ನೋಡ್ಕೊಂಡು ಮಾಡಕ್ ಹೇಳಿ. ಇಲ್ಲಾಂದ್ರೆ ಇಲ್ಲಿ ಕರ್ಟನ್ ಹಾಕ್ಸ್ಬಿಡಿ, ಒಂದಷ್ಟು ಕರ್ಟನ್ ಹಾಕ್ಬಿಟ್ಟು ಸರ್ ಆಗುತ್ತೆ. ಇದು ಕ್ಲೋಸ್ ಮಾಡ್ಬೋದು, ಇಲ್ಲ ಇದನ್ನ ಟಾಯ್ಲೆಟ್ ತರ ಮಾಡ್ಬೋದು. ಇರೋ ಜಾಗನ ಟಾಯ್ಲೆಟ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಅಲ್ಲ ನಿಮ್ಗೆ ಹೇಳಿದ್ವಿ ಹಿಂದೆ ಕಡೆ ಇಲ್ಲ, ರೂಮಿಂದ ಅಡಿಗೆ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ. ರೂಮ್ ಸಪ್ರೇಟ್ ಇರ್ಲಿ, ಅಷ್ಟು ಏನಾದ್ರೂ ಒಂದು ಮಾಡ್ಕೊಂಡು ಹಿಂದೆಗಡೆ ಒಂದು ಗ್ರಿಲ್ ಡೋರ್ ಇಟ್ಕೊಳ್ಳಿ, ಆ ಕಡೆ ಹೋಗಕ್ಕೆ ಪರವಾಗಿಲ್ಲ, ತೊಂದರೆ ಇಲ್ಲ. ಅರ್ಧದಿಂದ ಈ ಕಡೆಗೆ ಇದೆ, ಅದ್ ಯಾವಾಗ್ಲೂ ತೆಗಿಯಲ್ಲ, ಯಾವಾಗ್ಲೂ ಬೇಕಾದಾಗ ತೆಗಿತಾರೆ. ಆಯ್ತಾ. ಇದನ್ನ ನೀವು ಕ್ಲೀನ್ ಆಗಿ ಇದು ಒಂದು ಗೋಡೆ ತೆಗಿರಪ್ಪ ಸಾಕು. ಒಂದ್ ಗೋಡೆ ತೆಗೆದು ಆಯ್ತಾ, ಇಲ್ಲಿಗೆ ಇಲ್ಲಿಂದ ಅಲ್ಲಿ ಗೋಡೆ, ಇಲ್ಲಿ ಏನ್ ಗೋಡೆ ಬಂದ್ರೆ ಆ ಗೋಡೆ ಇಲ್ಲಿ ಬರ್ಬೇಕು. ಇಲ್ಲಿಗೆ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ ಮಾಡಿ ಸ್ಟ್ರೈಟ್ ಇದಕ್ಕೆ ಟಚ್ ಆಗೋ ಸೆಟ್ ಮಾಡ್ಬಿಟ್ಟು ಈ ಉತ್ತರ ಇರುತ್ತಲ್ಲ, ದೊಡ್ಡ ಕಿಟಕಿ ಇಟ್ಕೊಳ್ಳಿ. ಆಮೇಲೆ ನಿಮ್ದೇ ಮನೆ ಇರೋದ್ರಿಂದ ಉತ್ತರಕ್ಕೂ ಒಂದು ಡೋರ್ ಇಟ್ಕೊಳ್ಳಿ. ಹೌದು, ಉತ್ತರಕ್ಕೊಂದು, ಪೂರ್ವಕ್ಕೊಂದು. ಏನಮ್ಮ 2 ಇಟ್ಕೊಳ್ಳಿ. ನಿಮ್ದೇ ಅಲ್ಲ ಓನ್ ಅದು. ಅಂದ್ರೆ ಕೆಳಗಡೆ ಬಾಡಿಗೆ ಕೊಡ್ತೀರಾ? ಇರ್ಲಿ, ಬಾಡಿಗೆ ಬರೋರು ಚೆನ್ನಾಗಿರ್ಲಿ, ಅಟ್ಲೀಸ್ಟ್ ನೀವು ಓನರ್ಗೂ ಚೆನ್ನಾಗುತ್ತೆ. ಈ ಉತ್ತರಕ್ಕೆ ಇಲ್ಲೊಂದು ಇಟ್ಕೊಳ್ಳೋಣ, ಇಲ್ಲೊಂದು ಡೋರು, ಅಲ್ಲೊಂದು ಡೋರ್. ಸರಿನಾ? ಬನ್ನಿ ಮೇಲೆ ಹೋಗೋಣ. ನಿಮ್ ಸ್ವಂತ ಮನೆ ಅಲ್ವಾ ಗುರುಗಳೇ? ಗುರುಗಳೇ, ಇದು ಹಾಲ್ ಮಾಡವ್ರೆ ಗುರುಗಳೇ, ಇದು ಕಿಚನ್ ಮಾಡವ್ರೆ. ಇದು ಕಿಚನ್ಗೆ ದಕ್ಷಿಣದಲ್ಲಿ ಕಿಟಕಿ ಇಲ್ಲ. ಇದಿಲ್ಲ ಅಂದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲ್ಲ. ಮಗುಗೆ ನಾಮಕರಣ ಮಾಡೋಕ್ಕೂ ಆಗಲ್ಲ, ಬರ್ತಡೇ ಮಾಡೋಕ್ಕೂ ಆಗಲ್ಲ, ತರಕಾಗಲ್ಲ. ಹೌದಲ್ಲ? ದಕ್ಷಿಣ ಇಲ್ಲ ಅಂದ್ರೆ ನಾವ್ ಅನುಭವಿಸಿದೀವಿ.
ನಾಳೆ ಅಂದ್ರೆ ನಾವು ಒಂದು ಮನೇಲಿದ್ದೆ ಸ್ಟಾರ್ಟಿಂಗ್. ನನ್ನ ಮಗ ಇವಾಗ ಇನ್ನ ಜಸ್ಟ್ ಹುಟ್ಟಿದ್ದ. ಕರೆಕ್ಟಾಗಿ ಅವ್ನ ಬರ್ತ್ಡೇ ಅಂದ್ರೆ ನಾನು ಎಲ್ಲೋ ಶೂಟಿಂಗ್ ಎಲ್ಲ ಇರೋದು. ಒಂದು ಬರ್ತ್ಡೇಗೂ ಆಗ್ಲಿಲ್ಲ. ಅಟೆಂಡ್ ಆಗಕ್ಕಾಗ್ತಿಲ್ಲ ಕಾರಣ ಇಲ್ಲಿ ಆ ಮನೆಯಲ್ಲಿ. ಅಂದ್ರೆ ಫ್ಯಾಮಿಲಿನ ಸುಖವಾಗಿರಕ್ಕೆ ಬಿಡಲ್ಲ ಅದು. ಗಂಡ ಹೆಂಡತಿ ಮಕ್ಳು ಹ್ಯಾಪಿಯಾಗಿರಕ್ಕೆ ಆ ಮನೆ ಬಿಡೋದಿಲ್ಲ. ಈ ದಕ್ಷಿಣ ಆಗ್ನೇಯದಲ್ಲಿ ಇಲ್ಲ ಅಂದ್ರೆ ಫುಲ್ ಎಲ್ಲ ಬಂದೋಬಸ್ತ್. ಈ ಗೋಡೆ ಕಟ್ಟಿದ ಮೇಲೂ ನಿಮ್ಗೆ ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ. ಆಗಿದೆ. ಅದಕ್ಕೆ ಅರ್ಜೆಂಟ್ ಆಗಿ ಇಲ್ಲಿ ಎಷ್ಟು ನೋಡಿ, ಇದು ಅಷ್ಟಮ್ಮ, ಈ ಲಾಸ್ಟ್ ಕೊಟ್ಟಿದ್ದಾನೆ, ಇಲ್ಲಿ ತಗೊಂಬರ್ಲಿ. ಈ ಸಿಂಕ್ ಬರುತ್ತಿಲ್ಲ ಇಲ್ಲಿ ಸಿಂಕ್, ಇಲ್ಲಿ ಲಾಸ್ಟ್ ತಗೊಂಬನ್ನಿ ಕಿಟಕಿನ. ಅಲ್ಲಿ ಓವನ್ಗೆ ಏನೋ ಮಾಡ್ಕೊಂತಾರ, ಅಲ್ಲಿ ಸ್ಟವ್ ಇರುತ್ತೆ. ಸೇಮ್ ಇಲ್ಲಿ ಕೊಡಿಮ್ಮ, ಈ ಗೋಡೆ ಸೆಂಟ್ರಿಗೆ. ಅಲ್ಲಿ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ, ಒಂದ್ ಇಟ್ಕೆ ಅಷ್ಟು ಕ್ಲೋಸ್ ಮಾಡಿ. ಈ ಕಡೆ ಲಾಸ್ಟ್ ತರಿಸ್ಕೊಳ್ಳಿ. ಇದು ಸೆಂಟರ್ ಮಾಡ್ಕೊಳ್ಳಿ. ಸೆಂಟರ್ ಇಂದ ಸ್ವಲ್ಪ ಈ ಕಡೆಗೆ ಪೂರ್ವದ ಕಡೆ, ಪೂರ್ವದ ಕಡೆ ಒಂದ್ 4 ಇಂಚ್ 3 ಇಂಚ್ ಕಡೆ ಸರ್ಸ್ಕೊಳ್ಳಿ. ನೋಡಿ, ಈ ಡೋರ್ ಎದುರುಗಡೆ ಅಮ್ಮ ಚೆನ್ನಾಗಿದೆ. ಇದು ಡೋರ್ ಚೆನ್ನಾಗಿದೆ, ಉತ್ತರ ಚೆನ್ನಾಗಿ ದುಡ್ಡು ಬರುತ್ತೆ. ದುಡ್ಡು ಚೆನ್ನಾಗಿ ಬರುತ್ತೆ. ಆಯ್ತಾ? ಇದು ಇದೆಯಲ್ಲಮ್ಮ, ಇದನ್ನ ಸ್ವಲ್ಪ ಇದು ಬಾಲ್ಕನಿ ತರ ಒಂದು ಸ್ವಲ್ಪ ಏನ್ ರೋಡ್ ಇರೋದ್ರಿಂದ ಆ ಕಡೆ ಸ್ವಲ್ಪ ಬಾಲ್ಕನಿ ತರ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದು ಡೋರ್ ಕೊಡಿ. ಗಂಡ್ ಮಕ್ಳಿದಾರಲ್ಲ, ಗಂಡ್ ಮಗ ಇದ್ದಾನೆ, ಒಂದ್ ಮಾತು ಕೇಳಿ, ಕಟ್ ಮಾಡ್ಸೊಂಡು ಡೋರ್ ಕೊಡಮ್ಮ. ಬಾಲ್ಕನಿ ಕೊಡ್ಬೋದು, ಇಲ್ಲಿ ಕೊಡ್ಬೋದು. ಮೋಲ್ಡ್ ಇಂದ ಆಚೆ ತಗೊಂಡು ಹಿಂಗೆ ಕೊಡ್ಬೋದು. ಹಾಕಿ ಒಂದು ಗ್ಲಾಸ್ ಟೈಪ್ ಹಾಕಿ ಒಂದು ತರ ಕೊಡೋದು, ಬಾಕ್ಸ್ ಟೈಪ್ ಮಾಡಿ ತೆಗಿಯೋದು ವಾಸ್ತುಗೋಸ್ಕರ ಅಷ್ಟೇ. ಆಚೆಗೆ ಹೋಗಿ ಸೂರ್ಯ ನಮಸ್ಕಾರ ಮಾಡಿ ಬರೋದು ಅಷ್ಟೇ. ಡೋರ್ ಕೊಟ್ಕೊಬಿಟ್ರು, ಡೋರ್ ಕೊಟ್ಬಿಟ್ಟು ಆಚೆಗೆ ಹೋಗಿ ನಿಂತ್ಕೊಳ್ಳೋದು, ನಮಸ್ಕಾರ ಮಾಡೋದು. ಹಾ ಹೌದು. ಸ್ವಲ್ಪ ನೋಡಿ, ಇದು ಇದಲ್ಲ ಲೆಂಟ್ಲಿದೆ ಅಲ್ಲ, ಕೆಳಗಡೆ ಇದೆಯಮ್ಮ ಜಾಗ, ಒಂದು ಅರ್ಧ ಅಡಿ ಇದೆಯಾ, ಅದಕ್ಕೆ ಕನೆಕ್ಟ್ ಮಾಡ್ತಾನೆ. ಮತ್ತೆ ಸ್ವಲ್ಪ ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು. ಏನದು ರೋಡ್ ಅಲ್ವಾ, ಇಷ್ಟಕ್ಕೆ ಮಾತ್ರ ನೀವು ಹೇಳ್ದಂಗೆ. ಹೌದು, ಆಂಗಲ್ ಅಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಪೂರ್ವ ತಗೊಳ್ಳಿ. ಯಾಕೆಂದ್ರೆ ನಾವು ಯಾವ ಕಡೆ ರೋಡ್ ಇರುತ್ತೋ ಆ ಕಡೆ ಡೋರ್ ಇರ್ಲೇಬೇಕು. ನಾವು ಈ ಕಡೆ ರೋಡ್ ಇದ್ರೆ ನಾವು ಹಿಂಗ್ ತಿರ್ಕೊಂಡಿದೀವಿ, ಹಿಂಗ್ ತಿರ್ಕೋಬಾರ್ದು, ಈ ಕಡೆ ಇರ್ಬೇಕು. ಅದಕ್ಕೋಸ್ಕರ ಇದು ಓಪನ್ ಮಾಡಿಸ್ತಾ ಇದ್ದೀವಿ. ಆಯ್ತಾ? ಇದನ್ನ ಡೋರ್ ಇಟ್ಕೊಂಡ್ಬಿಟ್ಟು ಒಂದು ಬಾಲ್ಕನಿ ಡೋರ್ ಮಾಡ್ಕೊಂಡ್ಬಿಡಿ. ಈಗ ಉತ್ತರ ಇದೆ, ಪೂರ್ವ ಇದೆ, ಸಾಕು. ಹಾ, ಹೆಲ್ತ್ ಎರಡು ಚೆನ್ನಾಗಿರುತ್ತೆ. ಇದು ದೇವ್ರ ಮನೆ ಅಲ್ವಾ, ಇಲ್ಲೇ ಬಿಡಿ. ದೇವ್ರ ಮನೆ ನಿಮ್ಗೆ ಚಿಕ್ಕದ್ ಬೇಕು ಅಂದ್ರೆ ದೇವ್ರ ಮನೆ ತೆಗೆದು ಚಿಕ್ಕದಾಗಿ ಏನಾದ್ರು ಬಾಕ್ಸ್ ಟೈಪ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೋಬಹುದು, ಡೈನಿಂಗ್ ತರ. ಹೌದೌದು, ನೀವು ಹೇಳೋದು ಅದು ನಿಜ. ಸಕ್ಕದ ಒಂದು ಇದು ಇಲ್ಲೇ ಎದುರುಗಡೆ ಈ ವಾಲ್ಗೆ. ಬಾಡಿಗೆನ ಇದು? ಹೌದಾ, ಹಂಗಾರೆ ಇರ್ಲಿ ಬಿಡಿ, ತೊಂದ್ರೆ. ಬಾಡಿಗೆಗಾದ್ರೆ ಇರ್ಲಿ. ಇದು ಬಾಡಿಗೆಗಾದ್ರೆ ಇದು ಬೇಡ, ನಿಮ್ ಮನೆಗಾದ್ರೆ ಮಾಡೋಣ ಮೇಲೆ, ನಿಮ್ಗಾದ್ರೆ ಮೇಲ್ ಮಾಡೋಣ. ಇದು ಏನ್ ಬೇಡ, ಬಾಡಿಗೆಗಾದ್ರೆ ಸಾಕು, ಕಿಟಕಿ ಸಾಕು. ಓಕೆನಾ? ಇದು ಚೆನ್ನಾಗಿದೆ. ಇದು ರೂಮ್ ಒಂದು ಕೊಟ್ಟಿದೆ, ತೊಂದ್ರೆ ಇಲ್ಲ. ಇದು ಯಾಕೆ ಕೊಟ್ಟಿರ ಹಿಂದೆಗಡೆ ಡೋರು? ಅದೇ ಗುರುಗಳೇ, ಗ್ಯಾಸ್ ಹಚ್ಬಿಟ್ಟು ನಿಜ ಗುರುಗಳೇ, ಅದೇ ಸೇಮ್ ಕೆಳಗಡೆ ಕೊಟ್ಟಂಗೆ. ಹಾ ಗುರುಗಳೇ, ಅದು ಪೂರ್ವದಲ್ಲಿ ಕೊಡೋದ್ ಬಿಟ್ಟು ಈ ತರ ಜಾಗ ಬಿಟ್ಟು ಪೂರ್ವದಲ್ಲಿ ಕೊಡ್ಬೇಕು. ಅವರು ಮಾಸ್ಟರ್ ಕೊಟ್ಟಿದ್ದು, ನಾವೆಲ್ಲ ಸ್ಟೂಡೆಂಟ್. ಅವ್ರ ಮಾಸ್ಟ್ರು ದೊಣ್ಣೆ ಹಿಡ್ಕೊಂಡು ಹೇಳ್ಕೊಡ್ತಲ್ಲ ಪಾಠ ನಮ್ಗೆ, ಹಂಗೆ ದೊಣ್ಣೆ ಒಂದ್ ಹಿಡಿಲಿಲ್ಲ, ದುಡ್ಡೊಂದು ಇಸ್ಕೊಂಡ್ರೆ ಅಷ್ಟೇ. ಆ ದೊಣ್ಣೆನೇ ದುಡ್ಡು. ಅದೇ ಗುರುಗಳೇ, ಏನ್ ದೊಣ್ಣೆಲಿ ಹೊಡಿಬೇಕಾಗಿಲ್ಲ. ದೊಣ್ಣೆ ಹೊಡೆದ್ರೆ ಏಟ್ ತಿನ್ಬೋದು, ಒಂಚೂರು ಮಯ ಆಗುತ್ತೆ. ದುಡ್ಡಲ್ಲಿ ಹೊಡಿದ್ರೆ ಏನಾಗುತ್ತೆ ಗೊತ್ತಾ, ಹೇಳಂಗಿಲ್ಲ. ಈಗ 1 ಲಕ್ಷ ಕೊಡ್ತೀನಿ, 4 ಕೇಟ್ ಹಾಕ್ತೀನಿ ಅಂದ್ರೆ ಹಾಕು ಅಂತೀವಿ. ಹೌದು ಗುರುಗಳೇ. ಇನ್ನೊಂದೇನಾಯ್ತು ಗೊತ್ತಾ ಗುರುಗಳೇ, ಇನ್ನು 4 ಹಾಕ್ರಿ 2 ಲಕ್ಷ ಕೊಡ್ರಿ ಅಂತೀವಿ. ಈಗ ಏನಾಯ್ತು ಗೊತ್ತಾ, ದೊಣ್ಣೆಲಿ ಹೊಡೆದ್ರೆ ನಾಳೆ ವಾಸಿ ಆಗುತ್ತೆ, ದುಡ್ಡಲ್ಲಿ ಹೊಡೆದಿದ್ದವ್ರು ವಾಸನೆ ಆಗಿಲ್ಲ, ವಾಸನೆ ಆಯ್ತಾ ಇಲ್ಲ. ಅದನ್ನ ನನ್ಗೆ ಹೇಳಿದ್ನಲ್ಲ, ದೊಣ್ಣೆಲಿ ಹೊಡೆದ್ಬಿಟ್ರೆ 10 ಹೊಡಿತಿ 2 ಲಕ್ಷ ಕೊಡು, ಇನ್ನೊಂದು 10 ಹಾಕುಬೇಕಾರೆ ಇಲ್ಲೊಂದ್ 2 10 ಹಾಕು ಅಂತ ಹೇಳ್ಬಿಟ್ಟು ಮೈಲ್ ಹಾಕ್ಕೊಂಡು. ಇದು ಲಾಸ್ಟ್ ಟೈಮ್ ನೋಡ್ದಲ್ಲ, ಅದಕ್ಕೆ ನಿಮ್ಗೊಂಚೂರು ಕಾಮಿಡಿ ಆಗಿ. ಏನಿಲ್ಲ ಪಾಮ, ತೊಂದ್ರೆ ಏನಿಲ್ಲ. ಅದು ಅಲ್ಲಿರ್ಬೇಕು ಗುರುಗಳೇ, ಬಟ್ ಅದೇನು ಓಡಾಟ ಜಾಸ್ತಿ ಇರಲ್ಲ ಗುರುಗಳೇ. ಸುಮ್ನೆ ಬಾಗ್ಲ ಹಾಕಿರ್ತಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಹಂಗೆ ನಿಲ್ಸಿದ್ದೀನಿ. ಟಾಯ್ಲೆಟ್ ಮಾಡಕ್ ಮಾಡಿದ್ರು, ಟಾಯ್ಲೆಟ್ ಬೇಡವಾ ಏನೋ ಅಂತ ಇರ್ಬೋದು ಅಂತ. ಸ್ಟಡಿ ಬೇಡಮ್ಮ, ಟಾಯ್ಲೆಟ್ ಇಲ್ಲಿ ಬಿಡಿ, ಜನರಲ್ ಟಾಯ್ಲೆಟ್ ಇಲ್ಲಿ. ಓಕೆನಾ? ಸೇಮ್ ಇದು ಟಾಯ್ಲೆಟ್ ಅಲ್ವಾ? ಇದಕ್ಕೆ ಅಟ್ಯಾಚ್ ಓಕೆ, ರೂಮ್ಗೆ. ಅದಕ್ಕೆ ಇಲ್ಲೇ ಬಾತ್ರೂಮ್ಗೆ ಸಪರೇಟ್ ಕೊಟ್ಬಿಡಿ. ಅದು ಅಲ್ಲಿ ಡೋರು. ನಿಮ್ಮ ಇಷ್ಟ ಅಲ್ಲಾದ್ರೂ ಕೊಡ್ಬೋದು, ಇಲ್ಲಾದ್ರೂ ಕೊಡ್ಬೋದು. ಇಲ್ಲಿ ಕೊಟ್ರೆ ಅಟ್ಯಾಚ್ ಆಗುತ್ತೆ, ಇಲ್ಲಿ ಕೊಟ್ರೆ ಜನರಲ್ ಆಗುತ್ತೆ. ಹಾ, ಬೇಡ, ಇರ್ಲಿ ಬಿಡಿ, ಅಟ್ಯಾಚ್ ಇರ್ಲಿ. ಅಲ್ಲೇ ಕೊಟ್ಬಿಡೋಣ. ಓಕೆ, ಸೇಮ್ ಪದ್ಧತಿ ಅಮ್ಮ. ಬಾಡಿಗೆ ಬೇಗ ಕೊಡಲ್ಲ,
ಈ ತಿಂಗಳು ಬರೋ ತಿಂಗಳು ಕೊಡ್ತಾರೆ. ಅದನ್ನ ಅಲ್ಲಿಗೆ ಹಾ ಹೀಗೆ ಒಂದ್ 10 ಇಟ್ಕೆ ವೇಸ್ಟ್ ಆಗತ್ತೆ, ತಳ್ಬಿಟ್ರೆ ಅಲ್ಲಿ ತಳ್ಬಿಟ್ಟು ಒಂದ್ ದಿವಸ ಮುಂಚೆ ಕೊಡ್ತಾರೆ ಬಾಡಿಗೆ. ಗುರುಗಳೇ, ಈಗ ಅಲ್ಲಿ ತಳ್ಬಿಟ್ಟು ಇದನ್ನ ಅಷ್ಟೇ ಕ್ಲೋಸ್ ಮಾಡ್ಬೇಕು. ಇದನ್ನ ಅಷ್ಟೇ ಸೇಮ್ ಅಲ್ಲಿ ಹೇಳ್ದಂಗೆ ಅದೇ ಇಲ್ಲಿಗೆ ಹೌದು. ಇಲ್ಲಿ ಕೊಟ್ಬಿಟ್ಟು ಇದನ್ನ ಕ್ಲೋಸ್ ಕೊಟ್ಟು ಆ ಎದುರುಗಡೆ ಒಂದು ಕಿಟಕಿ ಕೊಡ್ಬೇಕಮ್ಮ. ಅಲ್ಲಿ ಒಂದು ಯಾಕಂದ್ರೆ ಏರ್ ಸರ್ಕ್ಯುಲೇಷನ್ ಬೇಕು. ಅಲ್ಲಿ ಚಿಕ್ಕದಾದ್ರೂ ಒಂದು ವೆಂಟಿಲೇಟರ್ ಆದ್ರೂ ಕೊಡ್ಬೇಕು. ಅಲ್ಲಿ ಎದುರುಗಡೆ ಆ ಎದುರುಗಡೆ ಏನಮ್ಮ ಆ ಕಡೆ ಜಾಗ ಇದೆ ಖಾಲಿ ಐತೆ ಗುರುಗಳೇ, ಅಲ್ಲಿ ಬರ್ತಾರಲ್ಲ ಪ್ಯಾಸೇಜ್ ಇದೆ ಅಲ್ವಾ, ಚಿಕ್ಕದಾಗೆ ಸಾಕಲ್ಲ ಗುರುಗಳೇ? ಚಿಕ್ಕದಾಗಿ ಸಾಕು ಏನಮ್ಮ. ಕರೆಕ್ಟ್ ಆಗಿ ಇಲ್ಲಿ ಸುಮ್ನೆ ಒಂದ್ ತೊಳೆದು ಒಂದ್ ಇಕ್ಬಿಡಿ ಸರ್. ಇಲ್ಲೆಲ್ಲ ಕತ್ಲ ಬಿಡುತ್ತೆ. ಆಮೇಲೆ ಅದು ಎದುರುಗಡೆ ಕಿಟಕಿಗೆ ಎದುರುಗಡೆ ಕೊಟ್ರೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿ ಬರುತ್ತೆ. ನಿಮ್ ಮನೆಗೆ ಬರೋರು ಮನೆ ಕಟ್ಕೊಂಡು ಹೋಗ್ಬೇಕು. ಒಳ್ಳೇದೇ ಪಾಪ. ಅರ್ಥ ಆಯ್ತಾ? ಇಂಥ ಮನೆಗೆ ಹೋದ್ವಿ, ಮನೆ ಕಟ್ಕೊಂಡ್ ಬಂದ್ವಿ ಅನ್ನೋ ನಿಮ್ಗೆ ಹೆಸರು ಇರ್ಬೇಕು. ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಬರುತ್ತೆ ಮನೆಗೆ. ಅವಾಗ ಬಾಡಿಗೆ ಜಾಸ್ತಿ ಮಾಡ್ಬೋದು, 2,000 ಬರೋರೆಲ್ಲ ಮನೆ ಕಟ್ಕೊಂಡು ಹೋಗ್ತಾರೆ ಅಂತ. ತೊಂದ್ರೆ ಇಲ್ಲ, ನಿಮ್ಗೆ ಉತ್ತರದಲ್ಲಿ ಇದೆ. ಅದಕ್ಕೆ ನಾನು ಇಲ್ಲಿ ಕೊಡ್ಬೋದಿತ್ತು, ನೀವು ಅಲ್ಲಿ ಇಲ್ಲಿ ಅದು ಇಲ್ಲಿ ಒಂದು ಕೊಡ್ಬೋದಿತ್ತು. ಇಲ್ಲೂ ಕೊಟ್ಟಿಲ್ಲ, ಅಲ್ಲೂ ಕೊಟ್ಟಿಲ್ಲ. ಆಯ್ತಾ? ಇಲ್ಲೊಂದು ಕೊಡ್ಬೋದಿತ್ತು, ಇಲ್ಲ ಅಲ್ಲಾದ್ರೂ ದೊಡ್ಡದು ಕೊಡಿ. ಅದೇ ನೀವ್ ಹೇಳ್ದಂಗೆ ಅಲ್ಲಿ ಕೊಟ್ಬಿಡಿ, ಹೋಗ್ಲಿ ಅಲ್ಲ ದೊಡ್ಡದು ಕೊಟ್ಬಿಡಿ. ಸೈಜ್ ಎಷ್ಟು ನೋಡ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ದೊಡ್ಡದು ಮಾಡ್ಬೋದು. ಯಾಕಂದ್ರೆ ನೋಡಮ್ಮ, ಈ ಇದಿದೆಯಲ್ಲ, ಈ ಡೋರ್ ಆಪೋಸಿಟ್ ಬರ್ಬೇಕು ಕಿಟಕಿ. ದೊಡ್ಡದು ಕೊಡು. ಸ್ವಲ್ಪ ದೊಡ್ಡದು ಕೊಟ್ಬಿಡಿ. ಇಲ್ಲಿ ಬೇಕಾದ್ರೆ ಒಂಚೂರು ಕಮ್ಮಿ ಮಾಡಿ, ಸ್ವಲ್ಪ ಕಮ್ಮಿ ಮಾಡಿ, ಇದನ್ನ ಇಲ್ಲಿವರೆಗೂ ತಗೊಂಡ್ಬಿಡಿ. ಆ ಡೋರ್ ಬರುತ್ತಲ್ಲ, ಅದ್ರ ಸ್ಟ್ರೈಟ್ ತಗೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್, ತುಂಬಾ ಚೆನ್ನಾಗಿರುತ್ತೆ. ಅದು ಕ್ರಾಸ್ ವೆಂಟಿಲೇಷನ್ ಆಗುತ್ತೆ, ಇದು ಕ್ರಾಸ್ ವೆಂಟಿಲೇಷನ್ ಇದೆ ನೋಡಿ. ಇದು ಅಷ್ಟೇ, ಈ ಬಾಗ್ಲ ಎದುರುಗಡೆ ಬರ್ಬೇಕು, ಇದು ಕಿಟಕಿಗೆ ಕರೆಕ್ಟ್ ಆಗಿದೆ ಬಿಡಿ, ಬರುತ್ತೆ, ಚೆನ್ನಾಗಿದೆ. ಮೇಲ್ಕೆ ಹೆಂಗ್ ಮಾಡೋದಂತ ಮೇಲಕ್ಕೆ ಮತ್ತೆ ನೆಕ್ಸ್ಟ್ ಪ್ಲಾನ್ ಹಾಕ್ಬೇಕು. ಈಗ ಇದಾಗೋಗ್ಲಿ, ಮೋಲ್ಡ್ ಆಗ್ಲಿ, ಮೇಲೆ ಕಟ್ತಾರಲ್ಲ. ಇಲ್ಲ, ಮೋಲ್ಡ್ ಆದ್ಮೇಲೆ ಮೇಲೆ ಮಾರ್ಕಿಂಗ್ ಮಾಡ್ತೀವಲ್ಲ, ಅವಾಗ ನಾವು ಇಲ್ಲ ನಾನು ಬರ್ಬೇಕು. ಬಂದು ಒಂದ್ಸಲಿ ಚೆಕ್ ಮಾಡಿ ಕರೆಕ್ಟ್ ಆಗಿ, ಇಲ್ಲಾಂದ್ರೆ ಹೊಸದಾಗಿ ಒಂದು ಸ್ಕೆಚ್ ಹಾಕೋಣ. ಆಯ್ತು, ಇಷ್ಟ ತಾನೀಗ ಸದ್ಯಕ್ಕೆ ಆಗಿರೋದು. ನೋಡಿ ಈ ತರ ಉತ್ತರದಲ್ಲೆಲ್ಲ ಈ ತರ ಭಾರ ಹಾಕಬಾರ್ದು. ಇಲ್ಲಿ ನೋಡಿ ಉತ್ತರ, ಇದು ಭಾರ ಇಟ್ರೆ ಎಲ್ಲ ಆ ಕಡೆ ಇಡ್ಬೇಕು. ಇಲ್ಲಿ ಇಟ್ರೆ ತಲೆನೋವು. ಈಗ ನೆಕ್ಸ್ಟ್ ಗೆ ನಮ್ಗೆ ಕರೆಕ್ಟ್ ಆಗಿ ಹೇಳ್ಕೊಟ್ಬಿಡಿ, ಯಾಕೆಂದ್ರೆ ನನ್ ಮಗ ಚಿಕ್ಕವನವನೇ, ಚೆನ್ನಾಗಿ ಬಾಳ್ಬೇಕು ಆಸೆ ನೋಡಿ ತಾಯಿಗೆ. ಮಗಳು ನನ್ ಮಗ ಇಬ್ರು ಚೆನ್ನಾಗಿರ್ಬೇಕು. ತಾಯಿಗೆ ಏನಾದ್ರು ಮಕ್ಕಳ ಮೇಲೆ ಆಸೆ, ನಾವು ಚೆನ್ನಾಗಿರೋಣ ಅಂತ. ಅಲ್ಲ ನಾವು ಏನೇನ್ ಎಡವಟ್ ಮಾಡ್ಬಿಟ್ಟವ್ರು, ಏನ್ ಕತೆನೋ ನಂಗೇನು ಗೊತ್ತಾಗ್ತಿಲ್ಲ. ಈಗ 4 ವರ್ಷದ ಮಗು ಮೇಲೆ ಯೋಚನೆ ಮಾಡ್ತೀಯ, ನಿನಗಿನ್ನ ಚಿಕ್ಕ ವಯಸ್ಸು. ಫಸ್ಟ್ ನಾವು ಚೆನ್ನಾಗಿರ್ಬೇಕು ಅಂತ ಹೇಳ್ಕೊ. ನಾವು ಚೆನ್ನಾಗಿದ್ರೆ ಮಕ್ಳು ಅಲ್ಲ, ನಾವು ಚೆನ್ನಾಗಿದ್ರೆ ಮಕ್ಳು ಅಲ್ವಾ? ನೀನ್ ಎಷ್ಟು ದುಡ್ದಿಕ್ಕಿದ್ರು ಇಷ್ಟೇನಪ್ಪ ಅಂತಾರೆ. ಏನ್ ನಮ್ಮಪ್ಪ ಕಟ್ಟಿದ್ರೆ 20-30 ಅಲ್ಲಾಡ್ಸ್ಬಿಟ್ಟು ನಮ್ಮಪ್ಪ ಅಂತ ನಿಮ್ಮ ಮಗ. ಅಷ್ಟೇ, ನೀನ್ ಏನನ್ನ ಮಾಡೋ, ದೊಡ್ಡವನಾದ್ಮೇಲೆ ಅವನಿಗೆ ಎಲ್ಲ ಫ್ರೆಂಡ್ಸ್ ದೊಡ್ಡ ಬಂಗ್ಲೆ ನೋಡ್ತಾನ. ಅಲ್ಲಾಡ್ಸಿದ್ ಬಿಡಪ್ಪ 20 ಫುಟ್ ವರ್ಷ ಅಂತಾನೆ ಅವನು. ಹಿಂಗೆ ಹೇಳೋದು, 20-30 ಅಲ್ಲಾಡ್ಸ್ಬಿಟ್ಟು ಎಲ್ಲ ಗೊತ್ತಾಗಲ್ಲ. ಬಟ್ ಹಾಗೆ ನಾವು ಜನರೇಷನ್ ಹುಡುಗರು ಹಂಗೆ ಆಗ್ಬಿಡ್ತಾರೆ. ನನ್ನ ಪ್ರಕಾರ ನೀವು ಈ ಮನೆ ನಾನ್ ಮೇಲೆ ಮಾಡ್ಕೊಟ್ರೆ ಒಂದ್ 10 ವರ್ಷದಲ್ಲಿ ಇನ್ನ 60-40 ಮನೆ ಕಟ್ಬೇಕು. 60-40 ಮನೆ ಕಟ್ಟು. ಇಲ್ಲ, ನನ್ನ ಉದ್ದೇಶ ಅದು. ಇಲ್ಲ ಅಂದ್ರೆ ಇದ್ರಲ್ಲಿ ಇರಕ್ ಏನ್ ಬೇಕು? ಇಲ್ಲ, ನೀವ್ ಹೇಳಿದ್ರಲ್ಲ, ಅದು ಮಾತುಗಳೇ ತಲೆಲೆಲ್ಲ ರಾತ್ರಿಲೆಲ್ಲ ಗುಂಗು, ಯೂಟ್ಯೂಬ್ ಅಲ್ಲಿ ಮಾತಾಡೋದೆಲ್ಲ ಗುಂಗು. ಎಕ್ಸ್ಟ್ರಾ ನಾನು ಇಸ್ಕೊಂಡ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇಷ್ಟಾನೆಷ್ಟಾಗವ್ರು, ಇವ್ರು ಕರ್ಸಿ ಇನ್ಯಾರು ಕರ್ಸೋಣ ಅಂತ ನಾನು ಇರಲ್ಲ. ಏನ ಮಾಡಿದ್ರು ಇರಲ್ಲ. ಈಗ ನೀನು ನಾನು ಹೇಳ್ದಮ್ಮ 25,000 ಅಂತ ಹೇಳ್ತೀನಿ. 25,000 ಏನೋ ಕಷ್ಟಪಟ್ಟು ಕೊಡ್ತೀಯ ಭಯ್ಯ, ನಿನಗೆ ವಾಸ್ತು ಅಂದ್ರೆ ಕೊಟ್ಬಿಡೋಣ ಅತ್ಲಾಗೆ, ಏನೋ ಚೆನ್ನಾಗಿ ಒಳ್ಳೇದಾಗೈತೆ ಅಂತ 25,000 ನೀನ್ ಕೊಟ್ಬಿಡ್ತೀಯ. ಇಲ್ಲಿ ಬಂದ್ಬಿಟ್ಟು 25,000 ಕೊಟ್ಬಿಟ್ನಲ್ಲ, ಆ ಟಿವಿಲೆಲ್ಲ ನೋಡ್ತೀವಿ, ಇಷ್ಟೇನಾ ಅಷ್ಟೇ ಹೇಳ್ಬಿಟ್ರಲ್ಲ. ಟಿವಿಲಿ ಹೇಳ್ಬಿಟ್ಟವ್ರಲ್ಲ ಎಷ್ಟು. ಮತ್ತೆ ಸುಮ್ನೆ 25,000 ಕೊಟ್ಟನಲ್ಲ, ನಾನೇ ಮಾಡ್ಕೊಂಡ್ಬಿಡ್ಬೋಯ್ತು ಅನ್ಸುತ್ತೆ ನಿಮ್ಗೆ. ಅಲ್ಲ ಹೇಳಿದ್ದು ಬೇರೆಯವರೆಲ್ಲ 25,000. ಆ 25,000 ದುಡ್ಡು ಇರಲ್ಲ. ಆಯ್ತಾ? ನಾನು ಇದೆಲ್ಲ ಇವಾಗಲ್ಲ, ನಾನು ಸಿನಿಮಾಗಳು ಮಾಡ್ತಿದ್ನಲ್ಲ, ಆವಾಗ್ಲೇನೆ ನಾನು ಯಾರಿಗನ್ನ ಸುಳ್ಳು ಹೇಳಿ ನಾನು ಸಿನಿಮಾ ಆಕ್ಟ್ ಮಾಡ್ತಿದ್ದೆ. ಯಾರಿಗೋ ಒಬ್ರು ಪ್ರೊಡ್ಯೂಸರ್ ಫೋನ್ ಮಾಡಿದೆ, ಕಾಸು ಕೊಡ್ಬೇಕಾ ಸರ್, ನಮ್ಮ ತಂದೆಗೆ ಹುಷಾರಿಲ್ಲ, ಕಾಸು ಕೊಡಿ ಸರ್ ಅಂತೀನಿ. ಕಾಸು ಅವ್ರು ಕೊಡ್ತಾರೆ. ಇಲ್ಲೆಲ್ಲ ಒಂದೇ ವಾರ ಇರುತ್ತೆ, ಕರೆಕ್ಟಾಗಿ 1 ವಾರ ಆದ್ಮೇಲೆ ನಮ್ಮಪ್ಪ ಫೋನ್ ಮಾಡ್ತಾನೆ, ಹುಷಾರಿಲ್ಲ ಕೊಡೋ ಅಂತ. ದೇವ್ರಾಣೆ, ನಾನು ಅನುಭವಿಸ್ಬಿಟ್ಟಿದ್ದೀನಿ. ನಾನು ಏನ್ ಸುಳ್ಳು ಹೇಳಿ ನಾನು ದುಡ್ಡು ಇಸ್ಕೊಂತೀನೋ ಅದು 1 ವಾರಕ್ಕೆ ನಿಜ ಆಗ್ತಾ ಇತ್ತು ನನಗೆ. ಇಲ್ಲ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಮ್ಮ ಅಮ್ಮ ಅಡ್ಮಿಟ್ ಆಗ್ಬಿಡೋರು. ಯಾರೋ ಒಬ್ರು ನಮ್ಮ ತಂದೆ ಹೆಸರು ಹೇಳಿದ್ರೆ ನಮ್ಮ ತಾಯಿಗೆ ಆಗಿರೋದು, ನಮ್ಮ ತಾಯಿ ಹೆಸರು ಹೇಳಿದ್ರೆ ನಮ್ಮ ತಂದೆಗೆ ಆಗಿರೋದು. ದೇವರಾಣಮ್ಮ,
ನಾನು ಅದಕ್ಕೆ ಆವಾಗಿಂದ ಯಾವತ್ತು ಆವಾಗಿಂದ ನನಗೆ ನೀವು ಹಂಗಿಲ್ಲ ಬಿಡಿ, ಗೊತ್ತಾಗ್ಬಿಡ್ತು ಬೇಡ. ತಲೆ ಗೊತ್ತಾಗುತ್ತೆ. ನಾವೊಂದ್ ನಾವ್ ಸುಳ್ಳು ಹೇಳ್ಬಾರ್ದು first. ಚಾನಲ್ ಮುಖಾಂತರ ನಾನ್ ಹೇಳ್ತೀನಿ,